ಇತಿಹಾಸ ಯಾವತ್ತೂ ಗೆದ್ದವರ ಕಥೆಯನ್ನೇ ಹೇಳುತ್ತೆ. ಆದರೆ ಆ ಗೆಲುವಿನ ಹಿಂದೆ ತನ್ನೆಲ್ಲ ಕನಸುಗಳನ್ನ ಮೌನವಾಗಿ ಸಮಾಧಿ ಮಾಡಿಕೊಂಡವರ ಕಥೆಯನ್ನ ಕೇಳೋದು ಬಲು ಅಪರೂಪ. ಅಂಥ ಅಪರೂಪದ ಮಹಿಳೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು. ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ರೈತನ ಮಗನಾಗಿ ಬದುಕನ್ನ ಆರಂಭಿಸಿದವರು. ಅಲ್ಲಿಂದಲೇ ಅವರು ದೇಶದ ಅತ್ಯುನ್ನತ ಪ್ರಧಾನಿ ಸ್ಥಾನಕ್ಕೆ ಏರಿದವರು. ಆದರೆ ಆ ಯಶಸ್ಸಿನ ಹಿಂದೆ ಹೆಚ್ಚು ಮಾತನಾಡದ ಪತ್ನಿ ಚೆನ್ನಮ್ಮನವರ ತ್ಯಾಗವಿತ್ತು ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಇದು ಕೇವಲ ಓರ್ವ ಪ್ರಧಾನಿಯವರ ಪತ್ನಿಯ ಕಥೆಯಲ್ಲ. ಇದು ಓರ್ವ ಹೆಂಡತಿ, ಓರ್ವ ತಾಯಿ, ಓರ್ವ ತ್ಯಾಗಮಯಿ ಮಹಿಳೆಯ ಕಥೆ. ಅಧಿಕಾರ ಇರ್ಲಿಲ್ಲ, ಹಣ ಇರ್ಲಿಲ್ಲ, ಆದ್ರೆ ಬೆಟ್ಟದಂತ ಕನಸಿತ್ತು. ಇವತ್ತು ದೇವೇಗೌಡರ ಹೆಸರನ್ನ ಕೇಳಿದ್ರೆ ಮಾಜಿ ಪ್ರಧಾನಿಗಳು ಎನ್ನುವ ಹೆಮ್ಮೆ ನೆನಪಾಗತ್ತೆ. ಆದ್ರೆ ಅವರ ರಾಜಕೀಯ ಆರಂಭದ ದಿನಗಳು ಅಷ್ಟು ಸುಲಭವಾಗಿರ್ಲಿಲ್ಲ. ಅವರ ಬಳಿ ಹಣ ಇರ್ಲಿಲ್ಲ, ಅಧಿಕಾರ ಇರ್ಲಿಲ್ಲ, ಭವಿಷ್ಯ ಹೇಗಿರುತ್ತೆ ಅನ್ನೋ ಭರವಸೆ ಕೂಡ ಇರ್ಲಿಲ್ಲ. ಹಾಗಿದ್ರೂ ಹಗಲು ರಾತ್ರಿ ರಾಜಕೀಯ, ಹಳ್ಳಿ ಹಳ್ಳಿಯ ಪ್ರವಾಸ, ಜನರ ಸಮಸ್ಯೆಗಳಿಗಾಗಿ ಓಡಾಟ, ಹೋರಾಟ, ಜನರ ಜೊತೆಯಲ್ಲೇ ಒಡನಾಟ. ಅಂಥ ಸಮಯದಲ್ಲಿ ಒಂದು ಕುಟುಂಬವನ್ನ ನಡೆಸೋದು ಎಷ್ಟು ಕಷ್ಟ ಅನ್ನೋದು ಅನುಭವಿಸಿದ ಮಹಿಳೆಗೆ ಮಾತ್ರ ಗೊತ್ತು. ಅದೇ ಚೆನ್ನಮ್ಮನವರ ಬಹುದೊಡ್ಡ ತ್ಯಾಗ. ದೇವೇಗೌಡರು ಜನರಿಗಾಗಿ, ಜನಸೇವೆಗಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಟವರು. ರಾಜಕಾರಣವನ್ನೇ ಬದುಕು ಎಂದುಕೊಂಡವರು. ಅಂಥ ಸಂದರ್ಭದಲ್ಲಿ ಚೆನ್ನಮ್ಮನವರು ತಮ್ಮ ಕುಟುಂಬಕ್ಕಾಗಿ ಬದುಕಲು ಆರಂಭಿಸುತ್ತಾರೆ. ಮನೆಯ ಜವಾಬ್ದಾರಿ, ಮಕ್ಕಳ ಶಿಕ್ಷಣ, ಬಂಧು ಬಳಗ, ಕೃಷಿ, ಅತಿಥಿ ಸತ್ಕಾರ, ಹೀಗೆ ಪ್ರತಿಯೊಂದು ಹೊಣೆಗಾರಿಕೆಯನ್ನು ಅವರು ತಮ್ಮ ಹೆಗಲ ಮೇಲೆ ಹೊತ್ಕೊಳ್ತಾರೆ. ಯಾಕಂದ್ರೆ ಓರ್ವ ವ್ಯಕ್ತಿ ಸಾವಿರಾರು ಜನರಿಗಾಗಿ ಕೆಲಸ ಮಾಡಬೇಕಾದ್ರೆ ಅವರ ಹಿಂದೆ ಒಬ್ರು ಮನೆಯಲ್ಲೇ ತಮ್ಮ ಪ್ರಪಂಚವನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಆ ಕೆಲಸವನ್ನು ಚೆನ್ನಮ್ಮನವರು ಯಾವುದೇ ದೂರಿಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ಮೌನವಾಗಿ ಮಾಡ್ತಾರೆ. ತಮ್ಮೆಲ್ಲ ಕನಸುಗಳನ್ನ ಬದಿಗಿಟ್ಟು ಪತಿಯ ಕನಸಿಗೆ ಜೀವ ತುಂಬುತ್ತಾರೆ. ಓರ್ವ ಮಹಿಳೆಗೆ ಸಾಕಷ್ಟು ಕನಸುಗಳಿರುತ್ತವೆ, ಅವಳಿಗೂ ಆಸೆಗಳಿರುತ್ತವೆ. ಆದ್ರೆ ಕೆಲವೊಮ್ಮೆ ಕುಟುಂಬಕ್ಕಾಗಿ ತನ್ನೆಲ್ಲ ಕನಸುಗಳನ್ನ ಮಡಚಿಟ್ಟು ಮತ್ತೊಬ್ಬರ ಕನಸಿಗೆ ಬೆಳಕಾಗಬೇಕಾಗತ್ತೆ. ಚೆನ್ನಮ್ಮನವರ ಬದುಕು ಸಾಗಿದ್ದೇ ಹೀಗೆ. ಅವರು ಎಂದಿಗೂ ವೇದಿಕೆ ಹತ್ತಲಿಲ್ಲ, ಭಾಷಣ ಮಾಡಲಿಲ್ಲ, ಅಧಿಕಾರ ಬೇಡಲಿಲ್ಲ. ಆದ್ರೆ ಓರ್ವ ನಾಯಕ ತನ್ನ ಗುರಿಯತ್ತ ನಡೆಯುವಾಗ ಹಿಂದೆ ನಿಂತು ಜೀವನ ಪೂರ್ತಿ ಬೆಂಬಲ ನೀಡಿದ್ರು. ದೇವೇಗೌಡರು ಪ್ರಧಾನಿಯಾದ ದಿನವೂ ಚೆನ್ನಮ್ಮನವರ ಬದುಕಿನಲ್ಲಿ ಒಂದಿನಿತೂ ಬದಲಾಗುವುದಿಲ್ಲ. ಗೌಡ್ರು ಪ್ರಧಾನಿಯಾದಾಗ ರೈತನ ಮಗನೊಬ್ಬ, ಕನ್ನಡಿಗನೊಬ್ಬ ದೇಶದ ನಾಯಕನಾದ ಅಂತ ನಮ್ಮ ನಾಡಿಗೆ ನಾಡೇ ಸಂಭ್ರಮಿಸಿತು. ಆದರೆ ಆ ಮನೆಯೊಳಗಿದ್ದ ಚೆನ್ನಮ್ಮನವರು ಹಿಂದಿನಂತೆಯೇ ಬದುಕಿದ್ರು. ಅದೇ ಸರಳವಾದ ಸೀರೆ, ಸರಳವಾದ ರಾಗಿ ಮುದ್ದೆ, ಉಪ್ಪೆಸರಿನ ಊಟ, ಸರಳವಾದ ಹಳ್ಳಿ ಸೊಗಡಿನ ಕನ್ನಡ ಭಾಷೆ. ಪತಿ ಪರಮೇಶ್ವರ ಪ್ರಧಾನಿ ಕುರ್ಚಿಯಲ್ಲಿ ಕುಳಿತಿದ್ರು, ಚೆನ್ನಮ್ಮನವರು ಒಂದೇ ಒಂದು ಕ್ಷಣವೂ ಅಧಿಕಾರದ ಅಹಮ್ಮನ ತೋರಿಸಿದ ಉದಾಹರಣೆ ಇಲ್ಲ. ದೇವೇಗೌಡರ ಯಶಸ್ಸಿಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟ ತ್ಯಾಗಮಯಿ ಚೆನ್ನಮ್ಮ. ಭಾರತದ ಮಾಜಿ ಪ್ರಧಾನಿಯಾಗಿ ನಾವು ದೇವೇಗೌಡರನ್ನ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಇತಿಹಾಸದ ಪುಟಗಳ ನಡುವೆ ಕಣ್ಣಿಗೆ ಕಾಣದ ಆ ಒಂದು ಹೆಸರೇ ಚೆನ್ನಮ್ಮ.
ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಓರ್ವ ಮಹಿಳೆ ಇರ್ತಾಳೆ ಅನ್ನೋ ಮಾತನ್ನ ನಾವೆಲ್ಲರೂ ಕೇಳಿದೀವಿ. ಆದ್ರೆ ಆ ಮಹಿಳೆಯ ತ್ಯಾಗವನ್ನ ನಾವೆಲ್ಲ ಎಷ್ಟು ಬಾರಿ ನೆನಪಿಸಿಕೊಳ್ತೀವಿ? ಇತಿಹಾಸದಲ್ಲಿ ದೇವೇಗೌಡರು ಪ್ರಧಾನಿಯಾಗಿ ಉಳಿತಾರೆ, ಆದ್ರೆ ಚೆನ್ನಮ್ಮನವರು ಓರ್ವ ತ್ಯಾಗಮಯಿ ಪತ್ನಿಯಾಗಿ, ಜವಾಬ್ದಾರಿಯುತ ತಾಯಿಯಾಗಿ ಇತಿಹಾಸದ ಪುಟಗಳಲ್ಲಿ ಕಾಣಿಸದೇ ಇದ್ರೂ ಅಸಂಖ್ಯಾತ ಕನ್ನಡಿಗರ ಹೃದಯದಲ್ಲಿ ಸ್ಫೂರ್ತಿಯ ಚಿಲುಮೆಯಂತೆ ಉಳಿತಾರೆ. ಯಾಕಂದ್ರೆ ಕೆಲವರು ಇತಿಹಾಸ ಬರೀತಾರೆ, ಇನ್ನು ಕೆಲವರು ಆ ಇತಿಹಾಸ ಬರೆಯೋಕೆ ತಮ್ಮ ಬದುಕನ್ನೇ ಅರ್ಪಿಸ್ತಾರೆ. ಚೆನ್ನಮ್ಮನವರು ಅಂತಹ ಅಪರೂಪದ ಮಹಿಳೆ. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ.